ಈಮ ಯಾವುದೋ ಒಂದು ಐಡಿಯಾ ಕೊಟ್ಟಿದ್ದಾಳೆ. ಈ ಹೋಟ್ಲೆಲ್ಲ ಹೀಗೆ ಮಾಡ್ತಾರಲ್ಲ. ಹೌದು. ನನ್ನ ಟೇಸ್ಟ್ ನೋಡಿ ಹೆಂಗಿದೆ. ಗೊಜ್ಜೆ ಅಂತ ಅದು ಮಸಾಲೆನೇ ಟೇಸ್ಟು. ಏನೇನು ಹೆಂಗಿದೆ ಅಂತ. ಸೊ ಏನೇನು ಮಾಡಿದೆ ಹೇಳ್ಬಿಡಿಮ್ಮ ನೀನೆ. ಮುದ್ದೆ, ನುಗ್ಗೆಕಾಯಿ ಸಾರು ಮತ್ತು ಆಲ್ಫಾಮ್ ಓಕೆ. ಚಿಕನ್. ಅಂದರೆ ನಮ್ಮ ಕನ್ನಡದಲ್ಲಿ ಹೇಳೋದು. ಹಾಸನ ಹುಡುಗಂಗೆ ಮಂಡ್ಯ ಮುದ್ದೆ ತಿನ್ನಿಸ್ತಾಳೆ ನೋಡಿ ನಮ್ಮ ಹುಡುಗಿ. ಹೌದು. 12 ಗಂಟೆ. ಹೋದ ಸತಿನೂ ಅಷ್ಟೇ ದೆವ್ವಗಳು ತಿನ್ನೋ ಟೈಮಲ್ಲಿ ತಿಂದಿದ್ವಿ. ಈ ಸತಿನೂ ಅಷ್ಟೇ ದೆವ್ವಗಳು ತಿನ್ನೋ ಸೆಟಪ್ ಆಗಿದೆ. ನಾನು ಇವಾಗ ನಮ್ಮ ಗಾಡಿದು ಏನು ಬ್ಯಾಕ್ ಡಿಕ್ಕಿ ಇದೆಯಲ್ಲ, ಕಿಚನ್ ಸೆಟಪ್ ಎಲ್ಲಿ ಬರುತ್ತೆ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಆ ಪ್ಲೇಸಲ್ಲಿ ಕ್ಯಾಮ್ರಾ ಇಟ್ಟಿದ್ದೀನಿ. ಈಗ ಚಾರ್ಕೋಲ್ ತಂದಿದ್ದೀನಿ ನಾನು. ಆ್ಯಕ್ಚುಲಿ ಚಾರ್ಕೋಲ್ ಯೂಸ್ ಮಾಡಿಬಿಟ್ಟು ಬಾರ್ಬಿಕ್ಯೂ ರೆಡಿ ಮಾಡಬೇಕು. ನೀರೆಲ್ಲೂ ನಿಲ್ತಾ ಇಲ್ಲ, ಎಲ್ಲ ಹೋಗ್ತಾಯಿದೆ ನೀರು, ಎಲ್ಲ ಕರೆಕ್ಟಾಗಿದೆ. ಓಕೆ, ಆಲ್ ಗುಡ್, ಎಲ್ಲ ಸರಿ ಇದೆ ಇಲ್ಲಿವರೆಗೂ. ಬೇರೆ ಕೆಲಸ ಮಾಡ್ಕೋಬೇಕು ಹೊರಗಡೆ ಹೋಗ್ಬಿಟ್ಟು. ಇವಾಗ ಮೋಸ್ಟ್ಲಿ ಮೈಕಲ್ಲಿ ಫುಲ್ ಪ್ಲಾಸ್ಟಿಕ್ ಸೌಂಡ್ ಬರ್ತಾ ಇರುತ್ತೆ, ಪ್ಲೀಸ್ ಇಗ್ನೋರ್ ಮಾಡಿ. ಯಾಕಂದರೆ ಇದು ರೈನ್ ಪ್ರೂಫ್ ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೋಸ್ಕರ. ಇವಾಗ ಅಲ್ಲಿ ಫೈರ್ ಕ್ಯಾಂಪ್ ಕಿಚನ್ಗೆಲ್ಲ ರೆಡಿ ಆಗಿದೆ. ಅದು ಸೌದೆ ಬೆಂಕಿ ಹಚ್ಚಿದ್ದೀನಿ. ಸೌದೆ ರೆಡಿ ಆಯಿತು ಅಂತ ಹೇಳಿದ್ರೆ ಆರಾಮಾಗಿ ಅಲ್ಲಿ ಕುತ್ಕೋಬೋದು. ಬಾರ್ಬಿಕ್ಯೂ ಎಲ್ಲ ಅಲ್ಲೇ ಮಾಡ್ತೀವಿ. ಬಾರ್ಬಿಕ್ಯೂ ಏನದು ಏನು ಮಾಡ್ತೀವಿ? ಅಲ್ಫಾಮ್ ಅಲ್ಲಮ್ಮ? ಆಲ್ಫಾಮ್. ಓಕೆ, ಹಿಮ ಅಲ್ಫಾಮ್ ಮಾಡ್ತಿದ್ದಾಳೆ. ಅಲ್ಫಾಮ್ಗೆ ಅದೆಲ್ಲ ರೆಡಿ ಆಗಬೇಕು. ಅಷ್ಟರಲ್ಲಿ ಬೇರೆ ಏನು ಮಾಡ್ತಿದ್ದೀಯ ಹೇಳು? ಬೇರೆ ಕೊಡು. ಹಾಂ ಹೇಳಿ, ಏನೇನು ಮಾಡ್ತಿದ್ದೀಯ ಹೇಳು? ನುಗ್ಗೆಕಾಯಿ ಸಾರು, ಅನ್ನ, ಮುದ್ದೆ, ಆಲ್ಫಾಮ್. ಓಕೆ, ನುಗ್ಗೆಕಾಯಿ ಸಾರು, ಅನ್ನ, ಮುದ್ದೆ, ಅಲ್ಫಾಮ್. ಓಕೆ. ಸೊ ಲಾಸ್ಟ್ ಟೈಮ್ ನಾವು ನಾಟಿ ಕೋಳಿ, ನಾಟಿ ಸ್ಟೈಲ್ ಚಿಕನ್ ಮಾಡಿದ್ವಲ್ಲ, ನಾಟಿ ಕೋಳಿ ಬಸ್ಸಾರು ಮಾಡಿದ್ವಿ. ಸೊ ಅದೇ ನಮ್ಮ ಕಾನ್ಸೆಪ್ಟ್ ಏನಂದರೆ ವೆಜ್ಜು ನಾನ್ ವೆಜ್ ಎರಡೂ ಮಾಡೋಣ ಅಂತ. ಓಕೆ. ಸೊ ಹಂಗಾಗಿ ಯಾರೋ ಕಮೆಂಟ್ ಮಾಡಿದ್ರು, ಸರ್ ನೆಕ್ಸ್ಟ್ ಟೈಮ್ ನುಗ್ಗೆಕಾಯಿ ಸಾಂಬಾರು ಮಾಡಿ ಸರ್ ಕ್ಯಾಂಪಿಂಗಲ್ಲಿ ಅಂತ. ಹಾಗಾಗಿ ನುಗ್ಗೆಕಾಯಿ ಸಾರು ಮಾಡಿದ್ದೀವಿ ಅಲ್ಲಿ. ಸರ್ ನೋಡಿ, ಇಲ್ಲಿ ನುಗ್ಗೆಕಾಯಿ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಳೆ. ಮತ್ತು ಚಿಕನ್ಗೆಲ್ಲ ರೆಡಿ ಮಾಡ್ಕೋಬೇಕು ಇವಾಗ. ಸೊ ನಡೀತೀವಿ, ಒಳಗಡೆ ಹೋಗೋಣಂತೆ. ಒಳಗಡೆ ಹೋಗ್ಬಿಟ್ಟು ರೆಡಿ ಮಾಡ್ಕೋಬೇಕು. ಸುತ್ತಲೂ ಕತ್ಲೆ, ಏನು ಅಂದರೆ ಏನೂ ಕಾಣ್ತಾ ಇಲ್ಲ, ಗೊತ್ತಾ ಹೆಂಗಿದೆ ನೋಡಿ. ನಿಮಗೆ ಬೆಳಗ್ಗೆ ಎಲ್ಲ ಹಿಂಗಿದೆ ಫುಲ್. ನಮ್ಮ ಟೆಂಟ್ ಹೆಂಗೆ ಕಾಣ್ತಿದೆ ನೋಡಿ, ಕತ್ಲಲ್ಲಿ ಟೆಂಟ್ ಇದೆ. ಇಲ್ಲಿ ಫೈರ್ ಕ್ಯಾಂಪ್ಗೆಲ್ಲ ರೆಡಿ ಮಾಡ್ತಾ ಇದ್ವಿ. ಓಕೆ, ಫೈನಲ್ ಆಗಿ ಎಲ್ಲ ಸೆಟಪ್ ಮಾಡಿ ಎಲ್ಲ ಮಾಡೋಷ್ಟು ಇಷ್ಟೊತ್ತಾಯಿತು. ಇವಾಗ ಹಿಮ ಅಡುಗೆ ಮಾಡ್ತಾ ಇದ್ದಾಳೆ. ನಾನು ಕಾಣಿಸ್ತಾ ಇದ್ದೀನೋ ಇಲ್ಲ ಗೊತ್ತಿಲ್ಲ. ಓಕೆ, ಇದು ಕಾಣ್ತಾ ಇದ್ದೀನಿ ಅಂದರೆ ಮೋಸ್ಟ್ಲಿ ಕಾಣ್ತಾ ಇದ್ದೀನಿ. ಕಾಣಲಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ, ಬೈಬೇಡಿ ಅಷ್ಟೇ. ಓಕೆ, ಸುಸ್ತಾಗೋಯ್ತು. ಹಬ್ಬ, ಕ್ಯಾಂಪಿಂಗು ಸಖತ್ ಥ್ರಿಲ್ಲಿಂಗು, ಅಡ್ವೆಂಚರಸ್ ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅಷ್ಟರಲ್ಲಿ ಏನೇನೋ ಮಾಡಿಟ್ಟಿದ್ದಾಳೆ. ಏನೇನು ಮಾಡಿದ್ಯಮ್ಮ? ತರಕಾರಿ ಕಟ್ ಮಾಡಿದ್ದೀನಿ. ಟೊಮ್ಯಾಟೊ, ತರಕಾರಿ, ನೂಕೋಲು, ಇದು ಈರುಳ್ಳಿ. ವೆಜ್ ಸಾಲೆಡ್ ಮಾಡಿದ್ಯಾ? ವೆಜ್ ಸಾಲೆಡು. ಸೂಪರ್, ವೆಜ್ ಸಾಲೆಡ್ ಇದು. ಆಮೇಲೆ ಇನ್ನೇನಿಲ್ಲ ಇದೆಯಾ ಇಲ್ಲಿ? ಅದಿದು ತರಕಾರಿನ ಇದನ್ನು? ಅದು. ಓಕೆ. ಸೊ ತರಕಾರಿ ರೆಡಿ ಇದೆ. ಇದು ಕುಕ್ಕರು, ಇದು ಇನ್ನಿದೆ ಅದಿಲ್ಲ. ನಾವು ಆ್ಯಕ್ಚುಲಿ ಇದೆಲ್ಲ ತೊಗೊಂಬಂದಿದ್ವಲ್ಲ, ಇದು ಪಾಪ್ಕಾರ್ನ್ ಎಲ್ಲ ಮಾಡಬೇಕು ಅಂತ. ಆದರೆ ನಾಳೆ ಮಾಡೋಣಂತೆ. ಇದು ಹೆಂಗೆ ಓಪನ್ ಮಾಡೋದು? ಒಂದು ನಿಮಿಷ. ನಾವು ಆ್ಯಕ್ಚುಲಿ ದೊಡ್ಡ ಸ್ಟವ್ ಯೂಸ್ ಮಾಡ್ತಾಯಿದ್ವಿ. ಆನಲ್ಲಿ ಇಟ್ಟಿದ್ಯಾ? ಓಕೆ, ಇದು ಸ್ಟಿಕ್ ಸ್ಟವು. ಈಗ ಓಪನ್ ಮಾಡ್ಕೊಬೇಕು. ಇದು ಕ್ಯಾಂಪಿಂಗ್ ಸ್ಟವು. ಆ್ಯಕ್ಚುಲಿ ಕ್ಯಾಂಪ್ ಒಳಗಡೆ ಮಾಡಬೇಕಾದ್ರೆ ಟೆಂಟ್ ಒಳಗಡೆ ತುಂಬ ದೊಡ್ಡ ಟೆಂಟ್ ಇದ್ದರೆ ಮಾತ್ರ ಹಿಂಗಲ್ವಾ? ಸರಿ, ಕುಕ್ಕರ್ ಇರಬೇಕು. ಇಲ್ಲಾಂದರೆ ಒಳಗಡೆ ಬಸ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸ್ಟವ್ ಹಚ್ಬಿಡೋದು. ಮತ್ತು ಈ ಕ್ಯಾಪ್ ತುಂಬ ಹುಷಾರಾಗಿ ಇಟ್ಕೊಳ್ಳಿ. ಗ್ಯಾಸ್ ನಾವು ಫುಲ್ ಯೂಸ್ ಮಾಡಿದ್ರೆ ತುಂಬ ಯೂಸ್ ಆಗುತ್ತೆ. ಸ್ವಲ್ಪ ಲೈಟಾಗಿ. ಜಾಸ್ತಿ ಆಯಿತು. ಹಾಂ, ಇಲ್ಲ ಬರಲಿಲ್ಲ. ಚೂರು ಒಂದೇ ಸರಿ ಬಗ್ಗನ್ಬಿಡುತ್ತೆ ಅದಕ್ಕೆ. ಇದಕ್ಕಾ? ಇದರಲ್ಲೇನು ಚಿಕನ್ ಇದೆಯಾ? ಚಿಕನ್ ಇದೆ. ಚಿಕನ್ ಈ ಕಡೆ ಕೊಡಿ. ಇದ್ರಲ್ಲಿ ಕೊಡ್ತಿದ್ದು ಚಿಕನ್ ಆಲ್ರೆಡಿ ಎಲ್ಲ ಮನೇಲಿ ವಾಶ್ ಮಾಡ್ಕೊಂಬಂದಿದ್ದೀವಿ.
ನೋಡಿ ಇದೊಂದು ಬಕೆಟ್ ವಾಶ್ ಮಾಡ್ಕೊಳ್ಳೋಕ್ಕೆಲ್ಲ ಕ್ಯಾಂಪಿಂಗ್ ಬಕೆಟ್ ಚೆನ್ನಾಗಿದೆ. ಇದು ಸಿಂಕ್ ಟೈಪು, ಇದು ಯೂಸ್ ಇಲ್ಲ ಓಕೆನಾ, ಕೆಳಗಡೆ ಅದು ಲೀಕೇಜ್ ಬರುತ್ತೆ. ಹಂಗಾಗಿ ಈ ಬಕೆಟ್ ತೊಗೊಂಡೆ ತುಂಬ ಯೂಸ್ ಇದೆ ಇದು. ಈ ಬಕೆಟ್ 400 ರೂಪಾಯಿ ಏನೋ. ಕಟ್ ಮಾಡಿಕೊಡಿ ಅಭಿ ಮುಕ್ಕಲ್ಲಿ ಚಿಕ್ಕ ಚಿಕ್ಕದಾಗಿ ಮಾಡಲಾ? ಹಾಂ ಚಿಕ್ಕದಾಗಿ ಕಟ್ ಮಾಡಿ. ಇಲ್ಲ ಇದ್ರಲ್ಲಿ ತಗೊಳ್ಳಿ, ಉಡ್ಡಂದು ಇದು ತಗೊಳ್ಳಿ. ಇಲ್ಲಿ ಇಟ್ಬಿಡ್ಲಾ? ವೇಸ್ಟು ಚೆಲ್ಲೋಗ್ಬಿಡುತ್ತೆ ಮೋಸ್ಟ್ ಆಫ್ ದ ಟೈಮು. ಕೇಳಿ ಇಟ್ಕೊಡ್ತೀನಿ. ಹೆಂಗೆ ಮಾಡಬೇಕು? ನಾನು ಫಸ್ಟು ಬೇಳೆ ನುಗ್ಗೆಕಾಯಿ ಹಾಕ್ಕೊತಿದ್ದೀನಿ, ಒಟ್ಟಿಗೆ ಬೇಯಿಸ್ಕೊಂಬಿಡೋಣ ಅಂತ. ಬೇಳೆ ನುಗ್ಗೆಕಾಯಿ, ಬೆಳ್ಳುಳ್ಳಿ, ಆಮೇಲೆ ಮೆಣಸಿನ್ಕಾಯಿ. ಉದ್ದುದ್ದ ಬೇಕಾ ಸಣ್ಣಗೆ ಬೇಕಾ? ಹಾಂ ಹೆಂಗೆ ಉದ್ದುದ್ದ ಬೇಕಾ ಬಾಕ್ಸ್? ಉದ್ದುದ್ದ ಅದೇ ಈ ಥರ ನಾನು ಕಟ್ ಮಾಡಿದ್ದೀನಿ. ಹಿಂಗೆ ನೂಕಲ್ಲಿ ಹಾಕ್ಕೊತಿದ್ದೀನಿ. ಅಭಿ ಕಟ್ ಮಾಡಕ್ಕೆ ಕೊಡೋಣ ಒಂದ್ಸತಿ ಅಂತ ಇಟ್ಟಿದ್ದೆ. ಅವ್ರಿಗಿಷ್ಟ ಕಟ್ಟಿಂಗ್ ಮಾಡೋದೆಲ್ಲ, ಅದಕ್ಕೆ ಕಟ್ಟಿಂಗ್ ಮಾಡೋದು ನೀನು ಇಡು 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 ಅಂತ ಅವಾಲಿಂದ ಹೇಳ್ತಿದ್ರು. ನೀನೆಲ್ಲ ಕಟ್ ಮಾಡ್ಕೊಂಬಿಡ, ನಾನು ಕಟ್ ಮಾಡ್ಕೊಳಕ್ಕೆ ಇಡು ಇಡು ಇಡು. ನಮ್ಮಪ್ಪ ಅಡುಗೆ ಭಟ್ರು, ಅವರೆಲ್ಲ ಅಡುಗೆಗೆ ಅಲ್ಲಿ ಇಲ್ಲೆಲ್ಲ ಹೋಗುವಾಗ ನನ್ನ ಕರ್ಕೊಂಡು ಹೋಗೋರು. ಕಟ್ಟಿಂಗ್ ಅಂದರೆ ತುಂಬ ಇಷ್ಟ. 2 ಈರುಳ್ಳಿ ಕಟ್ ಮಾಡಿದ ತಕ್ಷಣ ಫುಲ್ ಇದಾಗ್ಬಿಡೋದು. ಹಿಂಗೆ ನೋಡಿ ಸಾಕಾ? ಇಷ್ಟ ಸಾಕು. ಇನ್ನೂ ಸ್ವಲ್ಪ ದೊಡ್ಡದು. ಹಾಂ ಓಕೆನಾ? ಹಿಂಗೆ ಉದ್ದುದ ಬರುತ್ತೆ. ಹಾಂ ಹಾಕಿ. ಬೇರೆ ಏನಿದೆ ಕಟ್ಟಿಂಗು? ಏನಿಲ್ಲ, ಅರ್ಶಿನದ ಪುಡಿ ಹಾಕ್ಕೊತಿದ್ದೀನಿ. ಅಷ್ಟು ಅರ್ಶಿನದ ಪುಡಿ, ಉಪ್ಪು ಬಂದು ಓಪನ್ ಮಾಡಿ ಹಾಕ್ಬಿಡೋದು, ಮುಚ್ಚಳ ತೆಗೆದ್ರೆ ಬರಲ್ವಾ? ಬರುತ್ತೆ. ನಾವು ಪುಡಿ ಉಪ್ಪು ತೊಗೊಂಬಂದಿಲ್ಲ, ಹಾಗಾಗಿ ಇದನ್ನು ಏನಂತಾರೆ? ರಾಕ್ ಸಾಲ್ಟ್. ರಾಕ್ ಸಾಲ್ಟು, ಇದು ಕಲ್ಲುಪ್ಪು. ಕಲ್ಲುಪ್ಪು ಅಂದರೆ ಇದರಲ್ಲಿ ಏನೋ ಇದು ಈ ಕಲರ್ಗೆ ಏನೋ ಅಂತಾರಲ್ಲ ಇಮ್ಮ? ಹೌದು. ಏನು ಆ್ಯಕ್ಚುಲಾಗಿ ಏನಂತಾರೆ ಹೇಳಿ ಈ ಕಲರ್ ಇದಕ್ಕೆ? ಇದು ರಾಕ್ ಸಾಲ್ಟ್. ಹಿಮಾಲಯನ್ ರಾಕ್ ಸಾಲ್ಟಾ? ಹಿಮಾಲಯ ರಾಕ್ ಸಾಲ್ಟ್ ಅಲ್ಲ, ಇದು ಬರೀ ರಾಕ್ ಸಾಲ್ಟ್ ಅಂತ ಇದೆ. ಅದರಲ್ಲೂ ಬರುತ್ತೆ ಬೇರೆ ಬೇರೆ. ಬಟ್ ಕಲ್ಲುಪ್ಪು ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಹಾಕ್ಕೊಬೇಕು, ಯಾಕಂದರೆ ಉಪ್ಪು ಜಾಸ್ತಿ ಆಗ್ಬಿಟ್ರೆ ಕಷ್ಟ. ಓಕೆ, ಯಾವಾಗಲೂ ಸ್ವಲ್ಪ ಕಮ್ಮಿನೇ ಹಾಕ್ಕೊತೀನಿ ನಾನು ಉಪ್ಪು, ಬೇಕಿದ್ರೆ ಆಮೇಲೆ ಹಾಕ್ಕೊಬೋದು ಅಂತ. ನನ್ನ ಮಗಳು ಆಟಾಡಿನೇ ಹಾಳು ಮಾಡ್ಬಿಟ್ಟಳು ಅದನ್ನು. ಮನೇಲಾದರೆ ನುಗ್ಗೆಕಾಯಿ ಸಪ್ರೇಟಾಗಿ ಬೇಯಿಸ್ಕೊತೀವಿ, ಸೊ ಇದಕ್ಕೆಲ್ಲ ಕುಕ್ಕರಲ್ಲಿ ಒಟ್ಟಿಗೆ ಮಾಡೋಣ ಅಂತ. ನಮ್ಮ ಕೆಲಸ ಮುಗ್ದಿದೆಯಲ್ಲ ಇವಾಗ, ಟೆಂಟ್ ಹಾಕೋದು. ಹಂಗಾಗಿ ಇವಾಗ ನಮ್ದು ರಿಲ್ಯಾಕ್ಸೇಷನ್ ಟೈಮು. ಆ ಬಾಟ್ 2 ಇದು ಕೊಡು, ಗ್ಲಾಸ್ ಕೊಡು. ಅದು ಕೋಕಾ ಕೊಡಲಾ ನಿಂಗೆ? ಇವ್ರಿಗೂ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಬಿಡೋಣ. ಒಂದು ಕಡೆ ಕುಕ್ಕರ್ ರೆಡಿ ಆಯಿತು, ಇಟ್ಬಿಟ್ರೆ ಅದೆಲ್ಲ ಬೆಂದ ಮೇಲೆ ಒಗ್ಗರಣೆ ಹಾಕೊಂಬಿಟ್ರೆ ಆಯಿತು. ನೆಕ್ಸ್ಟು ಬಾರ್ಬಿಕ್ಯೂ ಮಸಾಲ ಕಲಸೋಣ ಅಭಿ. ಸರಿಮ್ಮ. ಓಕೆ, ಚಲೋ. ಹಾಂ, ಎಷ್ಟು ವಿಸಿಲ್ ಬರಬೇಕು? ಅದು ಒಂದು 4 ವಿಸಿಲ್ ಆದರೂ ಆಗಬೇಕು. ಕ್ಯಾಂಪಿಂಗಲ್ಲಿ ಏನು ಗೊತ್ತಾ, ಯೂಶಲಿ ನೀರು ತುಂಬ ಕಡಿಮೆ ಯೂಸ್ ಆಗುತ್ತೆ. ಯೂಶಲಿ ಈ ಥರ ನಾನ್ ಸ್ಟಿಕ್ ಯೂಸ್ ಮಾಡಿಬಿಟ್ಟು ಟಿಶ್ಯೂ ಪೇಪರ್ ತೊಗೊಂಡು ಒರೆಸ್ಬೋದು. ಬಟ್ ನೀರು ಅಟ್ಲೀಸ್ಟ್ ಎಲ್ಲೋ ಒಂದು ಕಡೆ ತರ್ಬೋದು. ಟಿಶ್ಯೂ ಪೇಪರ್ ನಾನು ಏನಕ್ಕೆ ಯೂಸ್ ಮಾಡೋಕ್ಕೆ ರೆಕಮೆಂಡ್ ಮಾಡಲ್ಲ ಅಂದರೆ, ಪೇಪರ್ ಅಲ್ವಾ ಅದು. ಕೆಲವರೆಲ್ಲ ಏನಂತಾರೆ ಅಂದರೆ ವಾಟ್ರ್ ಇರಲ್ಲ, ಟಿಶ್ಯೂ ಪೇಪರ್ ಯೂಸ್ ಮಾಡಿ ಅಂತ. ವಾಟ್ರ್ ಸೋರ್ಸೇ ಇಲ್ಲ ಅಂದರೆ ಮಾತ್ರ ಟಿಶ್ಯೂ ಪೇಪರ್ ಯೂಸ್ ಮಾಡಿ. ಜೀಮ್ ಬೂಮ್ ಬಾ ಇನ್ನೂ ವಿಷಲ್ ಬರುತ್ತಾ? ಅವಾಗ ಹಿಂಗೆ ನೋಡು, ಅದನ್ನೇ ನಾವು ತಮ್ಮನೇಲ್ಗೆ ಹಾಕೋಣ. ಓಕೆ, ಇಂದ್ರದ್ದು ಆಯಿತು, ಮಳೆ ಸ್ಟಾರ್ಟ್ ಆಯಿತು.
ಇದರಲ್ಲಿ ಸ್ಟೀಲ್ ಸಿಂಬಿ ಇಟ್ಟಿದ್ದೀನಿ. ಆ ಸ್ಟೀಲ್ ಸಿಂಬಿ ಮೇಲೆ ಇಡಿ. ಮುಂದೆ ನಿಮ್ಮ ಮುಂದೆನೇ ಇದೆ. ಗೊತ್ತಾಯ್ತು. ಉಡ್ ಮೇಲೆ ಇಡಬೇಡಿ. ಅಲ್ಲ, ಇದ್ರ ಮೇಲೆ ಇಟ್ಬಿಟ್ಟಿರ್ತೀನಿ. ಸ್ವಲ್ಪ ಇವಾಗ ಇದನ್ನು ಆಲ್ಫಾಮ್ನ ಏನು ಮಾಡ್ಕೊತೀನಿ, ತವಾ ಮೇಲೆ ಸ್ವಲ್ಪ ರೋಸ್ಟ್ ಮಾಡ್ಕೊತೀನಿ. ಅದಕ್ಕೆ ಅನ್ನ ಮಾಡಿಲ್ಲ ಆ್ಯಕ್ಚುಲಿ. ಕಂಪ್ಲೀಟ್ ಇದು ಏನು ಮಾಡಬೇಕು, ಚಾರ್ಕೋಲಲ್ಲಿ ಮಾಡಬೇಕು. ನೋಡ್ಬೋದು, ನಮ್ಮ ಹಿಂದ್ಗಡೆ ಫುಲ್ಲು ಮಳೆ ಬರ್ತದೆ, ಒಳಗಡೆಗೆಲ್ಲ ನೀರು ಬರ್ತದೆ. ಆಚೆ ಬೆಂಕಿ ಹಾಕಿದ್ದೀನಿ, ಅದು ಹತ್ತಾ ಇಲ್ಲ ಬೆಂಕಿ. ಹಾಗಾಗಿ ಇದು ಇನ್ನೊಂದು ಆಪ್ಷನ್ನು. ಫಸ್ಟು ಅರ್ಧ ರೋಸ್ಟ್ ಮಾಡಿಕೊಂಡು ಆಮೇಲೆ ಮತ್ತೆ ಗ್ರಿಲ್ ಮಾಡ್ಕೊಬೋದು. ಓಕೆನಾ? ಗ್ಯಾಸಲ್ಲೇ ಗ್ರಿಲ್ ಮಾಡ್ಕೊಂಡ್ರೂ ಸೇಮ್ ಅದೇ ಫೀಲು, ಅದೇ ಟೇಸ್ಟ್ ಕೊಡುತ್ತೆ. ಎಷ್ಟು ಉದ್ದ ಐತೆ ಇದು ನೋಡ್ಬಿಟ್ಟು ಅಷ್ಟೊತ್ತಿಗೆ ಬೆಂಡ್ ಮಾಡಿ ಕೊಟ್ಬಿಡ್ತೀನಿ, ಮತ್ತೆ ಸ್ಟ್ರೈಟ್ ಮಾಡ್ಕೊಬೋದು. ಓಕೆನಾ? ನೋಡಿ ಜುಗಾಡ್. ಸ್ವಲ್ಪ ಮಸಾಲೆ ಹಾಕಿದ್ರ ಮೇಲೆ ಫಸ್ಟ್ ಇದು ಹಾಕ್ಬಿಡ್ತೀನಿ, ಆಮೇಲೆ ಮಸಾಲೆ ಹಾಕ್ತೀನಿ. ಆಗ ಸ್ವಲ್ಪ ಮಸಾಲ ಬಿಸಿ ಮಾಡ್ಕೊಬೇಕಷ್ಟೇ ನಾವು. ಯಾಕಂದರೆ ಅದು ಬಾರ್ಬಿಕ್ಯೂಗೆ ಮಸಾಲ ಅಂಟಬೇಕಂತ. ಯಾಕಂದರೆ ಅದು ಅಂಟಿಲ್ಲ ಅಂದರೆ ಕಷ್ಟ ಆಗುತ್ತೆ ಆಲ್ಫಾಮು, ಮಸಾಲ ಅಂಟಿಲ್ಲ ಅಂದರೆ. ಹಂಗಾಗಿ ನಾನು ಇದನ್ನು ಇದು ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇದನ್ನು ಅದನ್ನಿಟ್ಟು ಇವಾಗ ಸಿಂಪಲ್ ಆರಾಮಾಗೆ. ನಂಗೆ ಅದು ಟಬ್ ಕೊಡ್ತೀಯಾ ಕೈ ತೊಳ್ಕೊಳಕ್ಕೆ? ಹಾಂ, ಈ ಕಡೆ ಇದನ್ನು ಸ್ಲಿಮ್ಮಲ್ಲಿ ಮಾಡಬೇಕು. ಹಾಂ, ಇಟ್ಕೊಂಡು ನೋಡಿ ರೊಟೇಟ್ ಮಾಡ್ಕೊಬೋದು. ಇದನ್ನು ಹಿಂಗೆ ಬಿಟ್ಬಿಟ್ಟು ಮತ್ತು ಇದು ಹಿಂಗೆ ಇಟ್ಕೊ ಇತ್ತು, ಹಿಂಗೆ ರೊಟೇಟ್ ಮಾಡಿ ಎಲ್ಲ ಪೀಸಸ್ನ ಹಿಂಗೆ ರೊಟೇಟ್ ಮಾಡಿ. ನಾವು ಕೆಳಗಡೆ ಇಲ್ಲಿ ಪೇಪರ್ ಹಾಕಿದ್ದೀವಿ, ಅದೇನಾದ್ರು ಆಯಿಲ್ ಏನಾದ್ರು ಸೋರುತ್ತೆ ಅಂದರೆ ಎಲ್ಲ ಅದರಲ್ಲಿ ಸೋರಲಿ ಅನ್ನೋ ಥರ. ಆಚೆ ವಿಪರೀತ ಮಳೆ ಆದರೂ ಒಂದು ಸೆಟ್ ಆಯಿತು, ಇನ್ನೊಂದು ಸೆಟ್ ಆಗಲಿಲ್ಲ. ಅದಕ್ಕೆ ಹಿಮ ಯಾವುದೋ ಒಂದು ಐಡಿಯಾ ಕೊಟ್ಟಿದ್ದಾಳೆ. ಈ ಹೋಟ್ಲೆಲ್ಲ ಹೀಗೆ ಮಾಡ್ತಾರಲ್ಲ? ಹೌದು, ನಾನು ಮನೇಲಿ ಮಾಡ್ತೀನಿ. ಇನ್ಮೇಲೆ ಮನೇಲಿ ಯೂಸ್ ಮಾಡ್ತೀನಿ. ಮನೇಲಿ ಯೂಸ್ ಮಾಡ್ತೀಯಾ? ಆ್ಯಕ್ಚುಲಿ ಸೀಸನಿಂಗ್ ಚಾಕ್ಲೇಟ್ ಇದೆಲ್ಲ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ತಿರುಗಿಸಿ ಜಸ್ಟ್ ಅದು ಸ್ಮೋಕಿ ಫೀಲ್ ಕೊಡೋಕ್ಕೆ ಯೂಸ್ ಮಾಡ್ಬೋದು ಅಷ್ಟೇ. ಇದು ನೋಡು, ಟೇಸ್ಟ್ ನೋಡಿ ಹೆಂಗಿದೆ. ಗೊಜ್ಜೆ ಒಂಥರ, ಅದು ಮಸಾಲೆನೇ ಟೇಸ್ಟು. ಹೌದು. ಸೊ ಬಾರ್ಬಿಕ್ಯೂ ಅಂತ ಆಯಿತು. ನೆಕ್ಸ್ಟ್ ಇವಾಗ ಏನು ಮುದ್ದೆ ಮಾಡಬೇಕಲ್ಲ? ಸಾಂಬಾರು. ಸಾಂಬಾರು ಏನೋ ಒಗ್ಗರಣೆ ಹಾಕ್ಬೇಕು, ಇದು ಮಾಡಬೇಕು ಅಷ್ಟೇ. ಒಗ್ಗರಣೆ ಹಾಕ್ಬೇಕು. ಮುದ್ದೆ ಮಾಡಿಬಿಡು. ಮುದ್ದೆ ಮಾಡ್ಬಿಡ್ಲಾ? ಇದು ಕೆಲಸ ಮುಗೀತು, ಇದಾಯಿತು. ಸೆಕೆಂಡ್ ರೌಂಡ್ ಇದೆ ಅಷ್ಟೇ. ಬಟ್ ಹೇಳಿ ಮಸ್ತಾಗಿದೆ ಮಾತ್ರ ಮಸಾಲೆ. ಈಗ ಏನೇನು ಹಾಕ್ತಿದೆ ಹೇಳು? ಕಬಾಬ್ ಮಸಾಲೆ ಏನಾರು ಹಾಕ್ತಾ? ಇಲ್ಲ, ಇದಕ್ಕೆ ಡಿಫ್ರೆಂಟ್ ಮಸಾಲ. ನಿನ್ನೆ ಒಂದು ಮಸಾಲೆ? ಹೌದು, ನಾನು ತೋರಿಸಿದ್ದೀನಿ. ಸೂಪರ್ ಆಗಿದೆ ಮಸಾಲ, ಸಕ್ಕಲ್ ಅಲ್ಟಿಮೇಟ್ ಆಗಿದೆ ಅಮ್ಮ. ಹೌದಾ? ನನಗಂತೂ ತುಂಬ ಇಷ್ಟ ಆಯಿತು. ಸಕ್ಕಲಾಗಿದೆ ಮಸಾಲ. ಆ್ಯಕ್ಚುಲಿ ನೀವು ಚಾರ್ಕೋಲಲ್ಲಿ ಮಾಡಿದ್ರೆ ಇನ್ನೂ ಟೇಸ್ಟ್ ಇದೆ. ಇದರಲ್ಲೂ ಮಾಡಿದ್ವಿ, ಚಾರ್ಕೋಲಲ್ಲೂ ಮಾಡಿದ್ವಿ. ಚಾರ್ಕೋಲ್ ಸ್ವಲ್ಪ ಡಿಫಿಕಲ್ಟ್ ಆಯಿತು. ಮೇ ಬಿ ಮಳೆ ಇಲ್ಲ ಅಂದಿದ್ರೆ, ಬೆಳಕಿದ್ರೆ ಇನ್ನೂ ಚೆನ್ನಾಗಿ ಮಾಡ್ಬೋದಾಯ್ತು ಅದರಲ್ಲಿ. ಕುಕ್ಕರ್ ಹಿಡೀರಿ. ಮಿಕ್ಸ್ ಮಾಡಿ ಅಷ್ಟೇನಾ? ಅಷ್ಟೇ. ಯಾವುದೋ ಬ್ರ್ಯಾಂಡ್ ಪ್ರಮೋಷನ್ ಮಾಡ್ದಂಗೆ ಆಯ್ತು ನಾವು. ಚೆನ್ನಾಗಿ ಸಾಕು. ಚೇಂಜ್ ಆಗೋಯ್ತು ಇಟ್ಟದು. ಹಿಂಗೆ ತೋರ್ಸೋರ್ಗೆ ಆ ಕಡೆ ಕ್ಯಾಮ್ರಾಗೆ ಅವಾಗವಾಗ ಎದ್ದು ಡೈರೆಕ್ಷನ್ಗಳು ಚೇಂಜ್ ಮಾಡೋಕ್ಕಾಗಲ್ಲ. ಏನು ಮಾಡಬೇಕು ಅಂದರೆ ಒಂದು 2-3 ಗೋಪ್ರೋ ಇಟ್ಕೊಂಡು ಎಲ್ಲನೂ ಮೊಬೈಲ್ ಆಪ್ರೇಟ್ ಮಾಡಬೇಕಷ್ಟೇ. ಕಾದ್ರೆ ತೋರ್ಸಿ ಹಿಂಗೆ ಮಾಡಿ ತೋರ್ಸೋ ಅವ್ರಿಗೆ. ಹಾಂ, ತಿರ್ಸ್ಬೇಕಾ? ಸಾಕಾ? ಮುದ್ದೆ ಸಾಕಲ್ಲ ಇದು ಹಿಟ್ಟು? ಸಾಕು. ಇಲ್ಲಿಡ ಹಾಕ್ಲಾ? ಇರೋ. ಇದಕ್ಕೆ ಆ್ಯಕ್ಚುಲಿ ಸ್ವಲ್ಪ ಎಣ್ಣೆ ಏನಾದ್ರು ಹಾಕ್ಕೋಬೇಕು. ಕೊಡ್ತೀನಿ. ಚೂರು 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 ಒಂದೇ ಡ್ರಾಪ್ ಸಾಕು ಸಾಕು ಅಷ್ಟೇ.
ಅದು ಕೊಡ್ಕೊಡಿ 2 ಇನ್ನು ಹಾಕು ನೋಡೋಣ ಗಂಟು ಬಂದಿದೆಯಾ ಇಲ್ಲ ಗೊತ್ತಾಗುತ್ತೆ. ಇಲ್ಲ, ಚಾನ್ಸೇ ಇಲ್ಲ. ಹಾಕು ಅಲ್ಲ ಫುಲ್ ಹಾಕ್ಬಿಟ್ಟಾ? 2 ಉಂಡೆ ಮಾಡಬೇಕಾಯ್ತು. ನೋಡಿ ಹೆಂಗೆ ಕಟ್ತೀನಿ ಮುದ್ದೆ ಕರೆಕ್ಟಾಗಿ ಎಲ್ಲ ಒಟ್ಟಿಗೆ ಇದು ಮಾಡಿಬಿಡಿ, ಆಮೇಲೆ ಒಂದೊಂದಾಗೆ ಮಾಡ್ಕೊಂಡು ಹೋಗಿ. ಅಪ್ಪ ಹೆಂಗೆ ಕಟ್ತಾರೆ ಗೊತ್ತಾ ಮುದ್ದೆ? ಇವಾಗೆಲ್ಲ ಕೆಲಸ ಬಿಡಿಸ್ಬಿಟ್ಟಿದ್ದೀವಿ ನಾವು, ಕೈ ಕಟ್ಟಾಗ್ದಂಗೆ ಆಗ್ಬಿಟ್ಟಿದೆ ಅವ್ರಿಗೂ. ಕಟ್ಕೊಳ್ಳ ಕಟ್ಟಿ ಬಿಡ. ಕಟ್ಟಂಗಿನಾ ಕಟ್ಟಾಗಿ ಮಾಡ್ತೀನ ಮೇಡಮ್? ಹಾಂ ಯಜಮಾನಮ್ಮ. ಹಾಂ ಹಾಂ ಒಂದು ಮುದ್ದೆ. ಇಬ್ಬರು ಇಷ್ಟು ದಪ್ಪ ಮುದ್ದೆ ತಿಂತೀವ? ಹೇಳ್ದಲ್ಲ ಜಾಸ್ತಿ ಆಯಿತು ಇತ್ತು ಅಂತ. ಓಹೋ ಹೋ 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 ಮುದ್ದೆ ಕಟ್ಟೋರ್ಕೆ ಹೆಂಗಾಗಿರುತ್ತಲ್ಲ ಪಾಪ. ನಮ್ಮ ಕಡೆ ಇದು ಅಕ್ಕಿ ರೊಟ್ಟಿ ತಟ್ಟೋದು. 2 ಮುದ್ದೆ. ಅಬ್ಬ ನೋಡಿ ಫೈನಲ್ ಆಗಿ ಮುದ್ದೆ ರೆಡಿ. ನಿಮ್ಮ ಮಾಡಿದ್ದು ನಾನು ಮುದ್ದೆ ಕಟ್ಟಿದ್ದು ಚೆನ್ನಾಗಿದೆ, ಸಾಫ್ಟಾಗಿ. ಅದೊಂದು ಸ್ಮೆಲ್ ಬರುತ್ತೆ ನೋಡು, ರಾಗಿದು ಬೆಂದ್ಮೇಲೆ ಸ್ಮೆಲ್ ಚೆನ್ನಾಗಿದೆ. ನಾವು ಊಟ ಬಟ್ ಸ್ಮೆಲ್ಲಲ್ಲೇ ಒಂಥರ ಅರ್ಧ ಹೊಟ್ಟೆ ತುಂಬ್ದಂಗೆ ಆಗ್ಬಿಡುತ್ತೆ. ಚೆನ್ನಾಗಿದೆ, ಏನು ಗಂಟೇನಿಲ್ಲ, ಚೆನ್ನಾಗಿದೆ ಅಮ್ಮ, ಚೆನ್ನಾಗಿದೆ. ಓಕೆ, ಸೊ ಚಿಕನ್ ಆಯಿತು, ಮುದ್ದೆ ಆಯಿತು. ಕ್ಲೋಸ್ ಮಾಡಿ. ನೆಕ್ಸ್ಟ್ ಇವಾಗೇನು ಬಿಡು, ಅದು ಪಾತ್ರೆ ತೊಳ್ಕೊಡ್ತೀನಿ ನಾನು, ಮಾಡ್ಕೊಳ್ಳುವಂತೆ. ಇದೆಲ್ಲ ಇದೊಂದು ಚಿಕ್ಕ ಸ್ಟವ್, ಕ್ಯಾಂಪಿಂಗ್ ಸ್ಟವಲ್ಲಿ ಅದೇ ಮನೆಗೆ ಒಂದು 2 ನೆಂಟರು ಬಂದರೆ ಹೆಂಗೆ ಮಾಡ್ತೀವಿ ಹಾಗೆ ಆಯಿತು. ಅದೆಲ್ಲಿ ಇಡ್ತೀಯ? ಕ್ಲೋಸ್ ಮಾಡಿ ಇಲ್ಲಿ ಇಟ್ಬಿಡು, ಕೊಡು. ಸಾಂಬಾರ್ ರೆಡಿ. ಹುಷಾರು, ಚೆಲ್ಬಿಟ್ಟಾಯ್ತು. ಪಾತ್ರೆ ವಾಶ್ ಆಗಿದೆ, ಚೂರು ಮಾಡಿ ಸಾಕು, ಬೇಡ ಮುದ್ದೆ ಇದೆಯಲ್ಲ ಅದು ಜಾಸ್ತಿ ಆಗುತ್ತೆ, ಸಾಕು. ವಾಶ್ ಮಾಡ್ಕೊಂಬಿಡ ಹಂಗೆ, ಅದರಲ್ಲೇ ಗ್ಲಾಸಲ್ಲೇ ವಾಶ್ ಮಾಡ್ಬೋದಾಯಿತು. ಓಕೆ, ಚಾಕು ಕೆಲಸ ಮುಗೀತಲ್ಲ, ಕೆಲಸ ಮುಗೀತು. ಇದ್ರದ್ದು ವಾಶ್ ಇದೊಂದು ರೆಡಿ ಆದರೆ ನಮ್ಮ ಊಟ ರೆಡಿ. ಸಪ್ರೇಟಾಗಿ ಇಟ್ಕೊಳ್ಳೋಣ, ಇದು ವಾಶ್ ಮಾಡ್ಕೋಬೇಕು. ಬಕೆಟ್ ಆ ಕಡೆ ಇಟ್ಕೊ. ಇದಕ್ಕೆ ಓಕೆ, ರೈಸ್ ಕೂಡ ರೆಡಿ ಆಯಿತು. ಆಫ್ ಮಾಡ್ಬಿಡ್ಲಿ ಮಾ? ಹಾಂ, ರೈಸ್ ಆಗಿದೆ, ರೆಡಿ ಆಗಿದೆ. ಒಂಚೂರು ನಂಗೆ ಒಂದು ಗ್ಲಾಸಲ್ಲಿ ನೀರು ಕೊಡ್ತೀರಾ? ಮಾಡೋ ಅಷ್ಟರಲ್ಲಿ ಸುಸ್ತಾಗಿ ಹೋಗುತ್ತಲ್ಲ ಇಮ್ಮ. ಹೌದು, ಆದರೂ ಮಾತ್ರ ಅಡುಗೆಗೆ ಮಾತ್ರ ಕಾಂಪ್ರಮೈಸೇ ಇಲ್ಲ. ನೀರು ಕೊಡಮ್ಮ ಸ್ವಲ್ಪ. ಒಳ್ಳೆ ಮುದ್ದೆ ಸಾಂಬಾರು ನಾನು ಬಳಸ್ಲಾ? ಇಲ್ಲ ಸೈಡಲ್ಲ. ಸಲಾಡ್ ಖಾಲಿನಾ? ಸಲಾಡ್ ನಾನು ಒಬ್ಬನೇ ತಿಂದ್ಬಿಟ್ಟು ಏನು ಮಾಡಲಿ? ನೀ ಅಡುಗೆ ಮಾಡ್ತಾಯಿದ್ದೆ, ನಾನು ತಿಂದ್ಬಿಟ್ಟೆ ಎಲ್ಲ, ಸಾರಿ. ಇಟ್ಸ್ ಓಕೆ. ಹೋಪ್ ನಿಮಗೆ ಹಳೆ ವಿಡಿಯೋದಲ್ಲಿ ನಾವು ಬಂದಿದ್ದು, ಟೆಂಟ್ ಹಾಕಿದ್ದು, ಅಡುಗೆ ಮಾಡಿದ್ದು ಎಲ್ಲ ನೋಡಿರ್ತೀರಾ. ಸೊ ಈ ಎಪಿಸೋಡಲ್ಲಿ ಊಟ ಮಾಡೋದು ನೋಡ್ತೀರಾ. ಸೊ ಬನ್ನಿ ಈ ಮುಂದೆ ಊಟ ಎಲ್ಲ ರಿವ್ಯೂ ಮಾಡೋಣ, ಏನೇನು ಹೆಂಗಿದೆ ಅಂತ. ಸೊ ಏನೇನು ಮಾಡಿದೆ ಹೇಳ್ಬಿಡಿಮ್ಮ ನೀನೆ. ಮುದ್ದೆ, ನುಗ್ಗೆಕಾಯಿ ಸಾರು, ಮತ್ತು ಆಲ್ಫಾಮ್. ಓಕೆ, ಚಿಕನ್ ಅಂದರೆ ನಮ್ಮ ಕನ್ನಡದಲ್ಲಿ ಹೇಳೋದಂದರೆ ಸುಟ್ಟಿರೋ ಚಿಕನ್. ಮಸಾಲೆ ಹಾಕಿ ಕೆಂಡದಲ್ಲಿ ಸುಟ್ಟಿರೋ ಚಿಕನ್, ಕೆಂಡದಲ್ಲಿ ಮತ್ತೆ ಸ್ಟವಲ್ಲಿ ಎಲ್ಲ ಕಡೆಯಿಂದ ಬೇಯಿಸ್ಬಿಟ್ಟಿದ್ದೀವಿ. ಹಾಗೆ ಮಂಡ್ಯ ಸ್ಟೈಲ್ ರಾಗಿ ಮುದ್ದೆ ಅಂತೆ. ಹಾಸನ ಹುಡುಗಂಗೆ ಮಂಡ್ಯ ಮುದ್ದೆ ತಿನ್ನಿಸ್ತಾಳೆ ನೋಡಿ ನಮ್ಮ ಹುಡುಗಿ. ಸೊ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಪದೇ ಕೇಳ್ತೀನಿ ಅಂದರೆ, ಸಬ್ಸ್ಕ್ರೈಬರ್ ಕೌಂಟ್ ಜಾಸ್ತಿ ಆದಷ್ಟು ತುಂಬ ಖುಷಿಯಾಗುತ್ತೆ, ಇನ್ನೂ ಅಡ್ವೆಂಚರಸ್ ಆಗಿ ಇನ್ನೂ ಚೆನ್ನಾಗಿ ಮಾಡೋಣ ಅನಿಸುತ್ತೆ. ಇನ್ನೊಂದೇನೆಂದರೆ, ನಾವು ಬರೀ ಜಸ್ಟ್ ವಿಡಿಯೋ ಮಾಡ್ತಾ ಇಲ್ಲ, ನಿಮಗೂ ಕೂಡ ಇದನ್ನು ಕಲ್ತ್ಕೋಬೋದು, ಈ ರೀತಿ ವಿಡಿಯೋ ಹೆಂಗೆ ಕ್ಯಾಂಪಿಂಗ್ ಮಾಡೋದು ಅಂತ. ನೆಕ್ಸ್ಟ್ ನೀವು ಕೂಡ ನನ್ನ ಜೊತೆ ಕ್ಯಾಂಪಿಂಗ್ ಮಾಡೋಕ್ಕೆ ಎಲ್ಲ ರೀತಿ ವ್ಯವಸ್ಥೆ ಮಾಡೋಣ. ಸುತ್ತ ನೋಡ್ತಾ ಇರ್ಬೋದು ಮಳೆ ಗಾಳಿ ಹೆಂಗೆ ಹೊಡಿತಿದೆ, ಇನ್ನೂ ಸರಿ ಹೊಡಿತಿದೆ. ಗಾಡಿ ಈ ಕಡೆ ನಿಲ್ಲಿಸಿ ಗಾಡಿಗೆ ಟೆಂಟ್ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ಹಾ ಇಮ್ಮ ಸೂಪರ್ ಆಗಿದೆ ಇಮ್ಮ. ಸಾಂಬಾರು ಮಾತ್ರ ಮಸ್ತಾಗಿದೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ ಒಟ್ಟಿಗೆ ಎಲ್ಲ ಕ್ಯಾಂಪಿಂಗ್ ಮಾಡೋಣಂತೆ.
ಅದಕ್ಕೊಂದು ವ್ಯವಸ್ಥೆ ಮಾಡ್ತಾಯಿದ್ದೀನಿ. ಒಂದು ಕ್ಯಾಂಪ್ ಸೈಟ್ ಥರ ಒಂದು ಇದನ್ನು ನೋಡೋಣ. ಓಕೆ ಬನ್ನಿ ಊಟ ಮಾಡೋಣ. ಮುದ್ದೆ ಸಕ್ಕತ್ತಾಗಿದೆ ಮತ್ತು ನಂಗೆ ತುಂಬ ಇಷ್ಟ ಆಯಿತು. ಸಾಂಬಾರು ಹಾಗೆ ಚಿಕನ್ ಅಲ್ಫಾಮ್. ಅದು ಅರ್ಧ ಹೊರಗಡೆನೂ ಸುಟ್ವಿ ಒಳಗಡೆನೂ ಸುಟ್ವಿ. ಹೌದು, ಮಳೆ ಬರ್ತಾ ಇರೋದ್ರಿಂದ ಅದು ಬೆಂಕಿ ಉರಿತಾ ಇಲ್ಲ. ಅದು ತುಂಬ ಡಿಫಿಕಲ್ಟ್ ಆಯ್ತಲ್ಲ. ಹಾಂ ಆ ಥರ ಏನಿಲ್ಲ, ಬಟ್ ಚೆನ್ನಾಗಿತ್ತು. ಕರೆಕ್ಟ್ ಟೈಮ್ ಬಂದ್ವಿ ನೋಡಿ ನಾವು. ಕತ್ಲಾಗಕ್ಕೆ ಒಂಚೂರು ಮುಂಚೆ ಹೌದು, ಟೆಂಟ್ ಹಾಕಿ ಮುಗಿಸೋಷ್ಟರಲ್ಲಿ ಆಲ್ರೆಡಿ ಕತ್ಲಾಗ್ಬಿಟ್ಟಿತ್ತು. ಫೋಟೋ ಏನೂ ತಗೊಳಕ್ಕಾಗಿಲ್ಲ. 6 ಗಂಟೆಗೆ ಬಂದ್ವಲ್ಲ ನಾವಿಲ್ಲಿ. ಹೌದು, 6:30 6:45 7 ಗಂಟೆ ಆಗೋಗಿತ್ತು. ಇವಾಗ ಟೈಮು 12 ಗಂಟೆ. ಹೋದ ಸತಿನೂ ಅಷ್ಟೇ ದೆವ್ವಗಳು ತಿನ್ನೋ ಟೈಮಲ್ಲಿ ತಿಂದಿದ್ವಿ. ಈ ಸತಿನೂ ಅಷ್ಟೇ ದೆವ್ವಗಳು ತಿನ್ನೋ ಟೈಮಲ್ಲಿ ತಿಂತಾ ಇದೀವಿ. 12 ಗಂಟೆ. 8 ಗಂಟೆಗೆ ಬಂದು ಟೆಂಟ್ ಹಾಕಿ ಅಡುಗೆ ಮಾಡಿ ಎಲ್ಲ ಮಾಡಿ ಊಟ ಮಾಡೋಷ್ಟರಲ್ಲಿ 12 ಗಂಟೆ ಆಗೋಯ್ತು. ಸಾಕು, ಚೂರು ಮಿಲ್ದೋಗ್ಬಿಟ್ಟೈತಲ್ಲ ಅನ್ನ. ಒಂಚೂರು ಹಾಕ್ಲಲ್ಲ. ಸಾಕು ಸಾಕು ಸಾಕು. ಅದು ಮುದ್ದೆ ತಿನ್ನಲ್ಲ ಫುಲ್ಲು. ಅನ್ನಕ್ಕೂ ಒಳ್ಳೆ ಕಾಂಬಿನೇಷನ್ ಇಲ್ಲ ಅಲ್ಲ. ಸುಸ್ತಾಯ್ತು ತುಂಬ ಅಡುಗೆ ಮಾಡಿ. ಈ ಖುಷಿ ಮುಂದೆ ಅದಿಲ್ಲ. ಎಲ್ಲ ಅದಕ್ಕೂ ಸಪೋರ್ಟ್ ಮಾಡ್ತೀಯಲ್ಲ, ಅದಕ್ಕೆ ಮೆಚ್ಚಬೇಕು. ನೀವು ಮಾಡ್ತೀರಲ್ಲ. ಇಬ್ಬರದ್ದು ಏನೇ ಇದ್ರೂ 50-50. ಇಬ್ಬರು ಮಗು ನೋಡ್ಕೊಳ್ಳೋದ್ರಿಂದ ಹಿಡಿದು ನಮ್ಮ ಕೆಲಸದಿಂದ ಹಿಡಿದು ಎಲ್ಲ ಪ್ಯಾಷನಿಂದ ಹಿಡಿದು ವಿ ಬೋತ್ ಆರ್ 50-50. ನಮ್ಮ ಮನೇಲಿ ಬೈತಾರೆ, ಏನು ಉಳಿಸಲ್ಲ, ಬರೀ ಸುತ್ತಿನೇ ದುಡ್ಡು ಹಾಳು ಮಾಡ್ತೀರಾ ಅಂತ. ಏನು ಮಾಡೋದು, ಉಳಿಸ್ಬೋದು ಅನಿಸುತ್ತೆ ನಮಗೂ. ನಮ್ಮ ರಿಲೇಟಿವ್ಸು ಫ್ರೆಂಡ್ಸ್ ಎಲ್ಲ ನೋಡಿದಾಗ ಉಳಿಸ್ಬೇಕು ಅಂತ. ಓಕೆ, ನಂದು ಊಟ ಮುಗೀತು. ಸಕ್ಕತ್ತಾಗಿತ್ತಮ್ಮ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮಗೂ ಥ್ಯಾಂಕ್ಸ್. ಊಟದಲ್ಲಿರೋ ತೃಪ್ತಿ ಯಾವುದ್ರಲ್ಲೂ ಇಲ್ಲ. ಸುಸ್ತಾದಾಗ ನಿದ್ದೆ ಮಾಡ್ತೀವಲ್ಲ, ಅದು ಅಂದರೆ ದಿಮ್ ಸಿಗುತ್ತಲ್ಲ ನಿದ್ದೆ ಮಾಡೋಕ್ಕೆ, ಆ ಟೈಮು ಊಟ, ಒಳ್ಳೆ ಊಟ, ಇವೆಲ್ಲ ಒಂಥರ ನೆಕ್ಸ್ಟ್ ಲೆವೆಲ್. ಹೋಪ್ ನಿಮ್ಗೆಲ್ಲರೂ ಈ ವಿಡಿಯೋ ಇಷ್ಟ ಆಗಿದೆ. ಓಕೆನಾ? ಸೊ ಇನ್ನೂ ನಿದ್ದೆ ಮಾಡೋದು ಬೇರೆ ಇದೆಲ್ಲ ನೋಡಿ, ಇಲ್ಲೇ ಏನು ಮಾಡ್ತಾಯಿದ್ದೀನಿ. ಓಕೆ, ಊಟ ಆಯಿತು. ಇನ್ನು ಹಾಸಿಗೆಲ್ಲ ಸೆಟಪ್ ಮಾಡಿಬಿಟ್ಟು ಮಲ್ಗಕ್ಕೆ ವ್ಯವಸ್ಥೆ ಮಾಡೋಣಂತೆ. ಓಕೆ, ಅಂತೂ ಇಂತೂ ಎಲ್ಲ ಮುಗೀತು. ಯಪ್ಪ ದೇವ್ರೇ ಕಾಪಾಡಪ್ಪ. ಮನೆ ಕಳೆದು ಆಚೆ ಕಡೆ ಎಲ್ಲ ಇದೇನು ಜಿನ್ಗುಡ್ತಾ ಇದೆ. ಸೌಂಡ್ ಕೇಳ್ತಾ ಇರ್ಬೋದು. ನೀ ಅಂತದೆ ಎಲ್ಲ ಮುಗೀತು. ಫೈನಲ್ ಆಗಿ ಅಡುಗೆ ಮಾಡಿ ಎಲ್ಲ ಟಾಸ್ಕ್ ಕಂಪ್ಲೀಟ್ ಮಾಡಿದ್ವಿ. ಬಟ್ ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವು ಹೇಳಬೇಕು, ವೀಡಿಯೋಸ್ ನೋಡಿರೋರು ನೀವು. ಒಳ್ಳೆ ಊಟ ಊಟನೂ ಚೆನ್ನಾಗಿತ್ತು, ಏನರಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಸುಮಾರು ಜನ ನೀನು ಅವ್ರು ಕಾಪಿ ಮಾಡ್ತಿದ್ಯಾ ಇವ್ರು ಕಾಪಿ ಮಾಡ್ತಿದ್ಯಾ ಅಂತಾರೆ. ಸೊ ನಾನು ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಂದು ಅಭಿಲಾಷ್ VR ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ನೋಡಿ. ಅದು ನಾನು 2013-14 ಸ್ಟಾರ್ಟ್ ಮಾಡಿದ್ದೆ ನಾನು ಅವಾಗ. ಬಟ್ ಅದರಲ್ಲೆಲ್ಲ ಮಿಕ್ಸ್ ಮಾಡ್ತಾಯಿದ್ದೆ, ಎಲ್ಲ ವೀಡಿಯೋನ ಇಂಗ್ಲೀಷಲ್ಲಿ ಮಾಡ್ತಾಯಿದ್ದೆ. ಹಾಗಾಗಿ ಮತ್ತು ಕನ್ನಡದಲ್ಲಿ ಮಾಡೋಣ. ಲಾಕ್ಡೌನಲ್ಲಿ ಒಂದು 2 ವರ್ಷ ವೀಡಿಯೋಸ್ ಏನೂ ಹಾಕಲಿಲ್ಲ. ಆಮೇಲೆ ಕನ್ನಡದಲ್ಲಿ ಮಾಡ್ತಾಯಿದ್ದೆ ವೀಡಿಯೋಸು. ಕೆಲವ್ರಿಗೆ ಇಷ್ಟ ಆಯಿತು, ಕೆಲವ್ರಿಗೆ ಇಷ್ಟ ಆಗಲಿಲ್ಲ. ಹಾಗಾಗಿ ಕ್ಯಾಂಪಿಂಗ್ ಕನ್ನಡಿಗ ಅಂತ ಕಂಪ್ಲೀಟಾಗಿ ಕ್ಯಾಂಪಿಂಗ್ ರಿಲೇಟೆಡು, ಟ್ರಾವೆಲ್ ರಿಲೇಟೆಡು ಎಲ್ಲನೂ ಅಂದರೆ ಒಂದಕ್ಕೊಂಥರ ಲಿಂಕ್ ಇರಬೇಕು ಕ್ಯಾಂಪಿಂಗು. ಹಾಗಾಗಿ ಈ ಚಾನಲ್ ಸ್ಟಾರ್ಟ್ ಮಾಡಿದೆ. ಆಮೇಲೆ ಹಿಮಾನು ಅಷ್ಟೇ, ನಾನು ಹಿಮ ಎಲ್ಲ ಒಟ್ಟಿಗೆ ಎಲ್ಲ ಹೋಗ್ತಾಯಿದ್ವಿ. ಅದರಲ್ಲೆಲ್ಲ ಹಳೇದೆಲ್ಲ ಇದೆ. ನಾನು ಹಿಮ ಮದುವೆ ಆಗಿದ್ದರಿಂದ ಹಿಡಿದು, ನಾವು ಫಸ್ಟ್ ರೈಡಿಂದ ಹಿಡಿದು ಪ್ರಪೋಸ್ ಮಾಡಿರೋದು. ನೀವು ಹಳೆ ಚಾನಲ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಅದರಲ್ಲೆಲ್ಲ ನನಗೆ ರೆಗ್ಯುಲರಾಗಿ ವೀಡಿಯೋಸ್ ಏನು ಆಗ್ತಾಯಿಲ್ಲ, ಬಟ್ 91,000 ಜನ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ವೀಡಿಯೋ ಆಗ್ತಿರೋ ಕಾರಣ ಅದು ಸ್ವಲ್ಪ ಡೆಡ್ ಆದಂಗೆ ಆಗಿದೆ. ಸುಮ್ಮನೆ ಇಟ್ಕೊಂಡಿದ್ದೀನಿ ಅಷ್ಟೇ ಆ ಚಾನಲ್ನ. ಒಳ್ಳೆ ರೆವಿನ್ಯೂ ಎಲ್ಲ ಬರ್ತಾಯಿತ್ತಲ್ಲ ನನಗೆ. ಬಟ್ ಈ ಚಾನಲಲ್ಲಿ ಹೊಸ್ದಾಗಿ ಮಾಡಿದ್ದೀನಿ, ಇನ್ನೂ ಟೈಮ್ ತೊಗೊಳುತ್ತೆ ಬೆಳೆಯೋದಕ್ಕೆ. ನನಗೇನು ದುಡ್ಡು ಮಾಡಬೇಕು ಅಂತ ಏನು ಚಾನಲ್ ಇಲ್ಲ, ನನ್ನದೊಂದು ಅಭ್ಯಾಸ ಇದರಲ್ಲಿ ಮಾಡ್ತಾಯಿದ್ದೀನಿ. ಅದರಲ್ಲಿ ಏನಾದರೂ ನನಗೆ ಏನಂತಾರೆ ಆರ್ಥಿಕವಾಗಿ ಏನಾದರೂ ಚಾನಲ್ ಕಡೆಯಿಂದ ಸಪೋರ್ಟ್ ಆಯಿತು ಅಂದರೆ
ನಾನು ಏನು ಮಾಡ್ತೇನೆ ಅದನ್ನ ಇಂಪ್ರೂವ್ಮೆಂಟ್ ಮಾಡ್ಕೋತೀನಿ ಅಷ್ಟೇ. ಸುಸ್ತಾಗಿದೆ, ನಿದ್ದೆ ಮಾಡೋಣ. ಏನಮ್ಮ ಏನಾದ್ರು ಹೇಳೋಕ್ಕೆ ಇಷ್ಟಪಡ್ತೀಯಾ? ಏನಿಲ್ಲ, ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ನಾನು ತುಂಬ ಲೈವಾಗಿ ಎಲ್ಲ ಎಂಜಾಯ್ ಮಾಡಿದ್ರೆ ತುಂಬ ಖುಷಿ. ಇನ್ನು ಮುಂದೆ ಈ ಥರ ಇನ್ನೂ ತುಂಬ ಕ್ಯಾಂಪಿಂಗ್ಸ್ ವೀಡಿಯೋಗೆ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಸಪೋರ್ಟ್ ಮತ್ತು ಎಲ್ಲ ತುಂಬ ನಮಗೆ ಮುಖ್ಯ ಇದೆ. ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಹಿಮ ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದಲ್ಲ, ವಾಯ್ಸೇ ಬರ್ತಾಯಿಲ್ಲ. ಮಡಿಕೇರಿ ಮಾಡಿದ್ವಿ, ಮಡಿಕೇರಿ ಕೂರ್ಗ್ ಕ್ಯಾಂಪಿಂಗ್ ಮಾಡಿದ್ವಿ. ಅದಾದಮೇಲೆ ಇದೆ ಅಲ್ಲ, ಇದೇ 3rd ಸೀರೀಸ್. ನಮ್ಮ ಇಬ್ಬರು ಒಟ್ಟಿಗೆ ಮಾಡ್ತಾರೆ ಕ್ಯಾಂಪಿಂಗ್ 3rd ಸೀರೀಸ್. ಇದೇ ಥರ ಆಶೀರ್ವಾದ ಮಾಡಿ 3 ಸೀರೀಸ್ ಅಲ್ಲ 100 ಸೀರೀಸ್ ಆಗಬೇಕು ಅಂತೆಲ್ಲ ಹೇಳಿ ಅಷ್ಟೇ ಮಲ್ಕೊಳ್ಳೋಣ. ತುಂಬ ಎಕ್ಸಾಸ್ಟ್ ಆಗಿಬಿಟ್ಟಿದೆ. ಟೈಮ್ ಇವಾಗ 12 ಗಂಟೆಗೆ ಊಟ ಮಾಡಿದ್ವಿ, 12:45 ಆಗಿದೆ ಇವಾಗ. ಚಮ್ಮಡನ ಲೈಟ್ ಆಫ್ ಮಾಡ್ಬ ಅಲ್ಲಿ.